ನೀನ್ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಂಡು ಇಷ್ಟು ದಿವಸ ನೀನ್ ಮೂಕರ ತರ ಬಾಳ್ತಾ ಇದ್ದೆ. ನೋಡು, ಈಗ ಒಂದು ಒಳ್ಳೆ ವರ ನಿನ್ನ ಮನೆ ತನಕ ಹುಡ್ಕೊಂಡ್ ಬಂದಿದ್ದ. ನೀನು ನಿಮ್ಮಪ್ಪನ್ ಕೇಳ್ದೆ ಏನು ಮಾಡಲ್ಲ ಅಂದ್ಬಿಟ್ಟೆ. ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ಹ್ಞೂ ಅಂತ ಒಂದ್ ಮಾತು ಹೇಳು, ನಾನು ಹೋಗಿ ಆ ಹುಡುಗನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ನಿನ್ನ ಜೀವನ ಕಾಪಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲಮ್ಮ. ಅಜ್ಜಿ, ನಾಳೆ ಚೌತಿ ತಾನೆ? ಹ್ಞೂನಮ್ಮ. ದೀಪ ನೋಡೋದಕ್ಕೆ ನಾನು ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ನೋಡು, ಒಂಚೂರೇ ಚೂರು ಹಾಲು ಕುಡಿಯಮ್ಮ. ನೀನು ಜಾಣೆ ಅಲ್ವಮ್ಮ, ಕುಡಿ ಒಂಚೂರು. ಜಾಣೆ, ನನ್ನ ಬಂಗಾರ ಅಲ್ವಾ ನೀನು. ಅಪ್ಪ ಗಣೇಶ, ತುಳಸಿ ಜೀವನದಲ್ಲಿ ಇವತ್ತು ಒಂದು ಮುಖ್ಯವಾದ ದಿನ. ತಾನಾಗೆ ಹುಡ್ಕೊಂಡು ಬಂದ ಅವಕಾಶಗಳನ್ನೆಲ್ಲ ಅವರಪ್ಪ ಹಾಳು ಮಾಡಿಬಿಟ್ಟ. ಅವರಪ್ಪನಿಗೆ ಒಂದು ಒಳ್ಳೆ ಬುದ್ಧಿ ಕೊಡ್ಬೇಕಾದ್ದು ನೀನೇ ತಾನೇನಪ್ಪ. ತುಳಸಿ ಅಪ್ಪನಿಗೆ ಅವನ್ ಮಾಡ್ತಾ ಇರೋ ತಪ್ಪು ಅಂತ ನೀನೇ ಅರ್ಥ ಮಾಡಿಸ್ಬೇಕಪ್ಪ. ತುಳಸಿ ಈಗಷ್ಟೇ ಮನ್ಸು ಬದಲಾಯಿಸಿದಾಳೆ. ಅವಳು ಜೀವನದ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡಿದಾಳೆ. ಇಂಥ ಸಮಯದಲ್ಲಿ ನೀನೇ ಅವಳಿಗೆ ಆಶ್ರಯ ಆಗ್ಬೇಕಪ್ಪ. ಮನುಷ್ಯರು ಮಾಡೋ ಸಹಾಯಕ್ಕಿಂತ ದೇವ್ರು ಮಾಡೋ ಸಹಾಯ ದೊಡ್ಡದು ಅಂತ ಎಲ್ರೂ ಹೇಳ್ತಾರೆ. ಇವತ್ತು ನೀನೇ ಅವಳ ಬಾಳಲ್ಲಿ ಬೆಳಕಾಗಿ ಬರ್ಬೇಕಪ್ಪ. ವಿಘ್ನೇಶ, ಕಾಪಾಡಪ್ಪ. ಅಜ್ಜಿ, ಹೋಗೋಣ. ಇದ್ಯಾಕಮ್ಮ? ಇದರಲ್ಲಿ ನನ್ನ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇದೆ. ಬರ್ತಾ ಮರಿದೆ ತಗೊಂಡ್ ಬಾ ಅಂತ ದೀಪ ಹೇಳಿದಾಳ. ಹೌದಾ? ಭದ್ರವಾಗಿಟ್ಕೋ. ಬಾ, ದೇವ್ರ ಹತ್ರ ಬೇಡ್ಕೋ. ಬಾ. ಗಣೇಶ, ನನ್ನ ಮೊಮ್ಮಗಳು ಇವತ್ತೇ ಧೈರ್ಯ ಮಾಡಿ ಹೊರಗೆ ಹೊರಟಿದ್ದಾಳಪ್ಪ. ಅವಳು ಬರೋ ಅಡ್ಡಿ ಆತಂಕಗಳೆಲ್ಲ ನೀನೇ ದೂರ ಮಾಡಬೇಕು. ಅವಳಿಗೊಂದು ಒಳ್ಳೆ ದಾರಿ ತೋರಿಸ್ಬೇಕಪ್ಪ. ನಿನ್ನನ್ನೇ ನಂಬಿದ್ದೀನಿ. ನಿನ್ನನ್ನು ನಂಬಿದವ್ರನ್ನ ಯಾವತ್ತೂ ನೀನ್ ಕೈ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ಆ ನಂಬಿಕೆ ನನಗೆ ಚೆನ್ನಾಗಿದೆ. ಅಜ್ಜಿ, ಟೈಮ್ ಆಗತ್ತೆ, ಹೊರಡೋಣ.